ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಲ್ಲಿ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನನ್ನು ರಿವ್ಯೂ ಮಾಡೋಣ. ಈ ಮೈಕ್ರೋಫೋನ್ ಯಾವುದು, ಈ ಮೈಕ್ರೋಫೋನದ ವಿಶೇಷತೆ ಏನು, ಆಮೇಲೆ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಾಸ್ಮಿಕ್ ಬೈಟ್ ಕಂಪ್ನಿಯ ಮ್ಯಾಗ್ನೆಟರ್ USB ಮೈಕ್ರೋಫೋನು. ಅಂದರೆ ಇದು ಕನೆಕ್ಟಿವಿಟಿ ಹೆಂಗಿದೆ ಅಂತಂದರೆ USB ಮುಖಾಂತರ ನಾವು ಲ್ಯಾಪ್ಟಾಪಿಗೆ ಮತ್ತು ಮ್ಯಾಕ್ OSಗೆ ಕನೆಕ್ಟ್ ಮಾಡ್ಕೋಬೋದು. ಇದಲ್ಲದೆ ನಾವು ಆಂಡ್ರಾಯ್ಡ್ ಫೋನ್ದಲ್ಲಿನೂ ಈ ಮೈಕ್ರೋಫೋನನ್ನು ಬಳಸ್ಕೋಬೋದು. ಆಮೇಲೆ ಈ ಮೈಕ್ರೋಫೋನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಹೈ ಕ್ವಾಲಿಟಿ ಸೌಂಡ್ ರೆಕಾರ್ಡ್ ಮಾಡ್ತೈತಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಫಿಲ್ಟ್ರನ್ನು, ನಾಯ್ಸ್ ರಿಡಕ್ಷನ್ ಫಿಲ್ಟ್ರನ್ನು ಹೊಂದೈತಿ. ಹಾಗೆ ಈ ಮೈಕ್ರೋಫೋನನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತಂದರೆ ಸ್ಟ್ರೀಮಿಂಗ್ ಮಾಡುವಾಗ ಬಳಸ್ಕೋಬೋದು, ಗೇಮಿಂಗು ಮತ್ತು ಆಡಿಯೋ ರೆಕಾರ್ಡಿಂಗ್ ಮಾಡುವಾಗ, ಅಲ್ಲದೆ ವಾಯ್ಸ್ ಕಾಲ್ ಮಾಡುವಾಗ ಈ ಮೈಕ್ರೋಫೋನನ್ನು ಬಳಸ್ಕೋಬೋದು. ಆಮೇಲೆ ಈ ಮೈಕ್ರೋಫೋನ್ ಏನಾಗಿದೆ ಅಂತಂದರೆ ವ್ಯಾಲ್ಯೂಮ್ ನಾಬನ್ನು ಹೊಂದೈತಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವ್ಯಾಲ್ಯೂಮ್ ನಾಬು, ಅಲ್ಲದೆ ಆನ್ ಆಫ್ ಬಟನನ್ನು ಹೊಂದೈತಿ. ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇದು ವ್ಯಾಲ್ಯೂಮ್ ನಾಬು ಮತ್ತು ಆನ್ ಆಫ್ ಬಟನ್ನು ಎರಡನ್ನು ಹೊಂದೈತಿ. ಆಮೇಲೆ ಫ್ಲೆಕ್ಸಿಬಲ್ ಆಗಿದೆ, ಅಂದರೆ ವೈರ್ ಟೈಪ್ ಇದೆ ನೋಡ್ರಿ. ಇದನ್ನು ನಾವು ಫೋಲ್ಡ್ ಮಾಡ್ಕೋಬಹುದು. ಇದೊಂದು ಫ್ಲೆಕ್ಸಿಬಲ್ ಆದಂಥ ಮೈಕ್ರೋಫೋನು. ಅಲ್ಲದೆ USB ಪ್ಲಗ್ ಆ್ಯಂಡ್ ಪ್ಲೇ ಇಂಟರ್ಫೇಸನ್ನು ಹೊಂದೈತಿ. ಆಮೇಲೆ ಮ್ಯಾಕ್ OS ಮತ್ತು ವಿಂಡೋ PC ಅಷ್ಟೇ ಬಳಸ್ಕೋಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನು ನಾವು ಆಂಡ್ರಾಯ್ಡ್ ಫೋನ್ದಲ್ಲಿನೂ ಬಳಸ್ಕೋಬೋದು. ಬಾಕ್ಸ್ನಲ್ಲಿ ಏನೇನು ಬರ್ತದೆ ಅಂದರೆ ಒಂದು ಮೈಕ್ರೋಫೋನು, ಒಂದು ಯೂಸರ್ ಮ್ಯಾನುವಲ್ಲು ಮತ್ತು ಒಂದು ಫೋಮ್ ವಿಂಡ್ ಸ್ಕ್ರೀನ್ ಇರ್ತೈತಿ ಅಷ್ಟೇ ಬಾಕ್ಸ್ನಲ್ಲಿ. ಇದೇ ಮೈಕ್ರೋಫೋನನ್ನು ಬಳಸ್ಕೊಂಡು ನಾನು ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಇದರ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಬರಲಿ ಅಂತಂದು ನಾನು ಏನು ಮಾಡಿದ್ದೇನೆ ಅಂತಂದರೆ ಇದನ್ನು ನಾನು OBS ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ OBS ಸ್ಟುಡಿಯೋನ ಬಳಸ್ತಾ ಇದ್ದೀನಿ. ಅದರಲ್ಲಿ ಈ ಮೈಕ್ರೋಫೋನನ್ನು ಆ್ಯಡ್ ಮಾಡಿದ್ದೇನೆ. ಈಗ ಮತ್ತೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಮೈಕಿಗೆ ನಾನು 2 ಫಿಲ್ಟ್ರನ್ನು ಹಾಕಿದ್ದೀನಿ. ಯಾವುದು ಅಂತಂದರೆ ನಾಯ್ಸ್ ಸಪ್ರೆಷನ್ನು, ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಆದಷ್ಟು ಸಾಧ್ಯದಷ್ಟು ಕಡಿಮೆ ಮಾಡಲಿ ಅನ್ನೋ ಕಾರಣಕ್ಕಾಗಿ ನಾನು ನಾಯ್ಸ್ ಸಪ್ರೆಷನ್ ಅನ್ನುವಂಥ ಫಿಲ್ಟ್ರನ್ನ ಹಾಕಿದ್ದೀನಿ. ಹಾಗೆ ಗೇನ್ ಬಟನ್ ಹಾಕಿದ್ದೀನಿ. ಇದರಲ್ಲಿ ವ್ಯಾಲ್ಯೂಮ್ ಬಟನ್ ಇದೆ, ಬಟ್ ಇನ್ನೂ ಚೆನ್ನಾಗಿ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಹೆಚ್ಚಾಗಲಿ ಅಂತಂದು ನಾನು ಗೇನ್ ಫಿಲ್ಟ್ರನ್ನ ಹಾಕಿದ್ದೀನಿ. ಅದನ್ನು ಎಲ್ಲಿವರೆಗೆ ಇಟ್ಟಿದ್ದೀನಿ ಅಂತಂದರೆ 15 ಮೇಲ್ಪಟ್ಟು ಮತ್ತು 20 dB ಕೆಳಗಡೆ ಇಟ್ಟಿದ್ದೀನಿ. 15.20 dB ಇಟ್ಟಿದ್ದೀನಿ. ಇಟ್ಟು ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿವರೆಗೂ ನೀವು ಕೇಳಿಸ್ಕೊಳ್ತಾ ಇದ್ದಾರಲ್ಲ, ಇದೇ ಮೈಕ್ರೋಫೋನಿಂದ ರೆಕಾರ್ಡ್ ಆದಂಥ ಆಡಿಯೋ. ಈ ಆಡಿಯೋ ಕ್ವಾಲಿಟಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಇದೊಂದು ಯೂಸರ್ ಫ್ರೆಂಡ್ಲಿ ಮತ್ತು ಬಜೆಟ್ ಫ್ರೆಂಡ್ಲಿ ಮೈಕ್ರೋಫೋನ್ ಆಗಿದೆ. ಆಮೇಲೆ ಪ್ಲಗ್ ಆ್ಯಂಡ್ ಪ್ಲೇ USB ಇಂಟರ್ಫೇಸನ್ನು ಹೊಂದಿದಂಥ ಮೈಕ್ರೋಫೋನು. ಕೆಲವೊಂದು ಸಂದರ್ಭದಲ್ಲಿ ಮ್ಯೂಟ್ ಮಾಡಲಿಕ್ಕೆ ಮ್ಯೂಟ್ ಬಟನ್ನು ಇದೆ. ಹಾಗೆ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಸೌಂಡ್ ಮಾನಿಟರ್ ಮಾಡುವ ಸಂದರ್ಭದಲ್ಲಿ ಅದರ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ವ್ಯಾಲ್ಯೂಮ್ ನಾಬನ್ನು ಕೊಟ್ಟಿದ್ದಾರೆ. ಇದೊಂದು 360 ಡಿಗ್ರಿ ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್ ಆಗಿದೆ. ಸ್ನೇಹಿತರೆ, ಇಲ್ಲಿವರೆಗೆ ಆಡಿಯೋನ ಕೇಳಿಸ್ಕೊಂಡ್ರಲ್ಲ, ಆಮೇಲೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.